హరికథామృతాసారం 24వ సంధి బింబ ప్రతిబింబ సంధి. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಮುಕ್ತ ಬಿಂಬನು ತುರಿಯ ಜೀವನ್ ಮುಕ್ತ ಬಿಂಬನು ವಿಶ್ವಭವ ಸಂಸಕ್ತ ಬಿಂಬನು ತೈಜಸನು ಅಸೃಜ್ಜರಿಗೆ ಪ್ರಾಜ್ಞಾಂ ಸಕ್ತನಾದರೂ ಸರಿಯೇ ಸರ್ವೋದ್ರಿಕ್ತ ಮಹಿಮನು ದುಃಖ ಸುಖಗಳ ವ್ಯಕ್ತ ಮಾಡುತ್ತಲಿಪ್ಪ ಕಲ್ಪಾಂತದಲ್ಲಿ ಬಪ್ಪರಿಗೆ. ಅನ್ನ ನಾಮಕ ಪ್ರಕೃತಿಯೊಳಗಚ್ಚಿನ್ನನಾಗಿಹ ಪ್ರಾಜ್ಞನಾಮದಿ ಸೊನ್ನೊಡಲ ಮೊದಲಾದವರೊಳನ್ನಾದ ತೈಜಸನು ಅನ್ನದಾಂಬುದ ನಾಮ ವಿಶ್ವನು ಭಿನ್ನ ನಾಮ ಕ್ರಿಯೆಗಳಿಂದಲಿ ತನ್ನೊಳಗೆ ತಾರಮಿಪ ಪೂರ್ಣಾನಂದ ಜ್ಞಾನಗಣಾಂ. ಬೂದಿಯೊಳಗಡಗಿಪ್ಪಣಲನೋಪಾದಿ ಚೇತನ ಪ್ರಕೃತಿಯೊಳನ್ನಾದನನ್ನಾಹ್ವಯದಿ ಕರೆಸುವ ಬ್ರಹ್ಮ ಶಿವರೂಪಿ ಓದನಪ್ರದ ವಿಷ್ಣು ಪರಮಾಹ್ಲಾದ ವೀತತ ತೃಪ್ತಿಪಡಿಸುವ ಗಾದ ಮಹಿಮನ ಚಿತ್ರಕರ್ಮವನಾವ ಬನ್ನಿಸುವ. ನಾದ ಭೋಜನ ಶಬ್ದದೊಳು ಬಿಂಬೋಧನೋದಕದೊಳಗೆ ಘೋಷನು ವಾದದೊಳು ಸಾಂತಾಕ್ಯ ಜಠರಾಗ್ನಿಯೊಳು ಇರುತಿಪ್ಪ. ವೈದಿಕ ಸುಶಬ್ದದೊಳು ಪುತ್ರ ಸಹೋದರಾನುಗರೊಳತಿ ಶಾಂತನ ಪಾದಕಮಲನವರತ ಚಿಂತಿಸು ಈ ಪರಿಯಲಿಂಧ. ವೇದಮಾನಿರಮಾನುಪಾಸ್ಯ ಗುಣೋದ ದಿಗ್ಗುಣತ್ರಯ ವಿವಜ್ಜಿತ ಸ್ವೋದರಸ್ಥಿತ ನಿಖಿಲ ಬ್ರಹ್ಮಾಂಡಾದ್ವಿಲಕ್ಷಣನು ಸಾಧು ಸಮ್ಮತವೆನಿಸುತಿಹ ನಿಶು ಸೀಧ ಗಣಪತಿ ಎಂಬ ಶ್ರುತಿಪತಿ ಪಾದಿಸುವದನರತನವನ ಗುಣ ಪ್ರಾಂತಗಾನದಲೇ. ಕರೆಸವನ್ನು ಮಾಯಾ ರಮನತಾ ಪುರುಷ ರೂಪದಿ ತ್ರಿಸ್ತಗಳೊಳು ಪರಮ ಸತ್ಪುರುಷಾರ್ಧದ ಮಹತ್ತತ್ವದೊಳಗಿದ್ದು ಸರಸಿಜ ಭವಾಂಡ ಸ್ಥಿತ ಸ್ತ್ರೀ ಪುರುಷ ತನ್ಮಾತ್ರಗಳ ಏಕೋತ್ತರದ ಸೇಂದ್ರಿಯಗಳ ಮಹಾಭೂತಗಳ ನಿರ್ಮಿಸಿದ. ಈ ಶರೀರಗೆ ಪುರುಷ ತ್ರಿಗುಣದಿ ಶ್ರೀ ಸಹಿತ ತಾನಿದ್ದು ಜೀವರಿ ಗಾಸಲೋಭ ಜ್ಞಾನ ಮದ ಮತ್ಸರ ಕುಮೋಹಕ್ಷುಧ ಹಾಸ ಹರುಷ ಸುಷುಪ್ತಿ ಸ್ವಪ್ನ ಪಿಪಾಸ ಜಾಗೃತಿ ಜನ್ಮ ಸ್ಥಿತಿ ಮೃತಿ ದೋಷ ಪುಣ್ಯ ಜಯಾಪಜಯ ದ್ವಂದ್ವಗಳ ಕಲ್ಪಿಸಿದ. ತ್ರಿವಿಧ ಗುಣಮಯ ದೇಹ ಜೀವಕ್ಕೆ ಕವಚದಂದದಿ ತೊಡಿಸಿ ಕರ್ಮ ಪ್ರವಾಹದೊಳು ಸಂಚಾರ ಮಾಡಿಸುತ್ತಿಪ್ಪ ಜೀವರನ. ಕವಿಸಿ ಮಾಯಾ ರಮಣ ಮೋಹವ ಭವಕ್ಕೆ ಕಾರಣನಾಗುವನು ಸಂಸ್ರವಣ ಮನನವ ಮಾಲ್ಪರಿಗೆ ಮೋಚಕ ನೆನೆಸುತ್ತಿಪ್ಪ. ಶಾಸನಾಹ್ವಯ ಸ್ತ್ರೀ ಪುರುಷರೊಳು ವಾಸವಾಗಿಹನೆಂದರಿದು ವಿಶ್ವಾಸಪೂರ್ವಕ ಭಜಸಿ ತೋಷಿಸು ಸ್ವಾವರೋತ್ತಮರ. ಕ್ಲೇಶನಾಸನ ಅಚಲಗಳೊಳು ಪ್ರಕಾಶಿತುದಲಿಹನ ಸನ ರೂಪೋಪಾಸನವ ಮಾಲ್ಪರಿಗೆ ತೋರ್ಪನು ತನ್ನ ನಿಜ ರೂಪ. ಪ್ರಕಾರಾಂತರ ಚಿಂತಿಸುವದಿ ಪ್ರಕೃತಿಯೊಳು ವಿಶ್ವಾದಿರೂಪವ ಪ್ರಕಟ ಮಾಲ್ಪೆನು ಯಥಾಮತಿಯೊಳು ಗುರು ಕೃಪಾ ಫಲದಿ. ಮುಕುರ ನಿರ್ಮಿತ ಸದನದೊಳು ಪೋಗೆ ಸ್ವಕೀಯ ರೂಪವ ಕಾಂಬ ತೆರದಲ್ಲಿ ಅಕುಟಿಲಾತ್ಮಚರಾಚರದಿ ಸರ್ವತ್ರ ತೋರುವನು. ಪರಿಚ್ಛೇದ್ರತ್ರಯ ಪ್ರಕೃತಿಯೊಳಗಿರುತಿಹನು ವಿಶ್ವಾದಿರೂಪವ ಧರಸಿ ಆತ್ಮಾದಿ ತ್ರಿರೂಪವ ಈಶನತ್ರಯದಿ. ಸುರುಚಿ ಜ್ಞಾನಾತ್ಮ ಸ್ವರೂಪದಿ ತುರಿಯ ನಾಮಕ ವಾಸುದೇವನ ಸ್ಮರಿಸು ಮುಕ್ತಿ ಸುಖಪ್ರದಾಯಕ ನೀತನಹುದೆಂದು. ಕಮಲ ಸಂಭವ ಜನಕ ಜಡಜಂ ಘಮರೊಳಗೆ ನೆಲಸಿದ್ದು ಕ್ರಮ ವ್ಯುತ್ಕ್ರಮದಿ ಕರ್ಮವ ಮಾಡಿಸುತ್ತಿಪ್ಪ ಬೇಸರದೆ. ಕ್ಷಮ ಕ್ಷಾಮ ಕ್ಷಮೀಹನಾಹ್ವಯ ಸುಮನ ಪಾಸುರರೊಳಗೆ ಅಹಂ ಮನ ಮಮ ಎಂದೀ ಉಪಾಸನೆಗೈವ ಪ್ರಾಂತದಲ್ಲಿ.
ಈ ಸಮಸ್ತ ಜಗತ್ತು ಈ ಸಾವ್ಯಾಸವೆನಿಪುದು ಕಾರ್ಯರೂಪವು ನಾಸವಾದರು ನಿತ್ಯವೇ ಸರಿ ಕಾರಣ ಪ್ರಕೃತಿ. ಶ್ರೀ ಸಗೆ ಜಡ ಪ್ರತಿಮೆಯೆನಿಪುದು ಮಾಸದೊಮ್ಮೆಗು ಸನ್ನಿಧಾನವು ವಾಸವಾಗಿ ನಿತ್ಯ ಸಾಲಿಗ್ರಮದೋಪಾದಿ. ಏಕಾಮೇವ ದ್ವಿತೀಯ ರೂಪಾನೇಕ ಜೀವರುಳಿದ್ದು ತಾಪಚ್ಚೇಕ ಕರ್ಮವ ಮಾಡಿ ಮೋಹಿಸುತ್ತಿಪ್ಪ ತಿಳಿಸಿದಲೇ. ಮೂಕ ಬದಿರಂಧಾದಿ ನಾಮಕ ಈ ಕಲೇವರದೊಳಗೆ ಕರೆಸುವ ಮಾಕಳತ್ರಣ ಲೌಕಿಕ ಮಹಾಮಹಿಮೆಗೆ ನೆಂಬೆ. ಲೋಕಬಂಧುಲ್ಲೋಕನಾದ ವಿಶೋಕ ಭಕ್ತರ ಶೋಕನಾಶನ ಶ್ರೀಕರಾಚಿತ ಶೋಕದಂದದಲಿಪ್ಪ ಸರ್ವರುಳು. ಸಾಕುವನು ಸಜ್ಜನರ ಪರಮ ಕೃಪಾಕರೇ ಸಪಿನಾಕಿ ಸನ್ನುತ ಸ್ವೀಕರಿಸುವಾನತರು ಕೊಟ್ಟ ಸಮಸ್ತ ಕರ್ಮಗಳ. ಆಹಿತ ಪ್ರತಿಮೆಗಳೆನೆಸುವುವು ದೇಹ ಗೇಹ ಪಥ್ಯ ಸತಿ ಧನಲೋಹ ಕಾಷ್ಟ ಶಿಲಾಮೃದಾತ್ಮಕವಾದ ದ್ರವ್ಯಗಳು. ಸ್ನೇಹದಲ್ಲಿ ಪರಮಾತ್ಮ ಎನಗಿತ್ತೀಹನೆಂದರಿದನು ದಿನದಿ ಸಮ್ಮೋಹಕ್ಕೊಳಗಾಗದಲೆ ಪೂಜಿಸು ಸರ್ವನಾಮಕನ. ಶ್ರೀತರುಣಿ ವಲ್ಲಭಗೆ ಜೀವರು ಚೇತನ ಪ್ರತಿಮೆಗಳು ಓತ ಪ್ರೋತನಾಗಿದ್ದೆಲ್ಲರೊಳು ವ್ಯಾಪಾರ ಮಾಡುತ್ತಿಹ. ಹೋತ ಸರ್ವೇಂದ್ರಿಯಗಳೊಳು ಸಂಪ್ರೀತಿಯಿಂದುಂಡುಣಿಸಿ ವಿಷಯ ನಿರ್ವಾತ ದೇಶಗ ದೀಪದಂದದಲಿಪ್ಪ ನಿರ್ಭಯದಿ. ಭೂತ ಸೋಕಿದ ಮಾನವನು ಬಹು ಮಾತನಾಡುವ ತೆರದಿ ಮಹದದ್ಭೂತ ವಿಷ್ಣಾವೇಶದಿಂದಲಿ ವರ್ತಿಪುದು ಜಗವು. ಕೈತವೋಕ್ತಿಗಳೆಲ್ಲ ಶೇಷಫನಾಥ ಪತ್ರಗೆ ಜೀವ ಪಂಚಕ ವ್ರಾತವೆಂದಿಗೂ ಭಿನ್ನ ಪಾದಾಹ್ವಯದಿ ಕರೆಸುವುದು. ದಿವಿಯೊಳುಪ್ಪುವು ಮೂರು ಪಾದಗ ಲವನಿಯೊಳಗಿಹುದೊಂದು ಈ ವಿಧ ಕವಿಭಿರೀಡಿತ ಕರೆಸುವ ಚತುಷ್ಪಾತು ತಾನೆಂದು. ಇವನ ಪಾದ ಚತುಷ್ಟಯಗಳನುಭವಕ್ಕೆ ತಂದು ನಿರಂತರದಿ ಉದ್ಧವನ ಸಕ ಸರ್ವಾಂತರಾತ್ಮಕನೆಂದು ಸ್ಮರಿಸುತ್ತಿರು. ವಂಶಭಾಗಳು ಬೆಳೆಯ ಕಂಡು ನರಾಂಶದಲ್ಲಿ ಶೋಭಿಬುದು ಭಾಗದ ವಂಶಪಾಸದಿ ಕಟ್ಟಿಯೇರುವ ಡೊಂಬ ಮಸ್ತಕಕ್ಕೆ. ಕಂಸಮರ್ದನ ದಾಸರೆಗೆ ನಿಸ್ಸಂಶಯದಿ ವಂದಿಸದಿ ನಾ ವಿದ್ವಾಂಸನೆಂದಹಂ ಕರಸಿ ಭವಗುಣದಿಂದ ಬಂಧಿಸುವ. ಜ್ಯೋತಿರೂಪಗೆ ಪ್ರತಿಮೆಗಳು ಸಾಂಕೇತಿಕಾರೋಪಿತ ಸುಪೌರುಷ ಧಾತು ಸಪ್ತಗ ಧೈರ್ಯ ಶೌರ್ಯಾಧಾರ್ಯ ಚಾತುರ್ಯ. ಮಾತು ಮಾನ ಮಹತ್ವ ಸಹನ ಸುನೀತಿ ನಿರ್ಮಲ ದೇಶ ಬ್ರಾಹ್ಮಣ ಭೂತ ಪಂಚಗ ಬುದ್ಧಿ ಮೊದಲಾದಿಂದ್ರಿಯ ಸ್ಥಾನ. ಜೀವರಾಶಿಯೊಳಮೃತ ಶಾಶ್ವತ ಸ್ಥಾವರಗಳೊಳು ಸ್ಥಾನ ನಾಮಕ ನಾವಕಾಲದಲಿಪ್ಪನಜಿತಾನಂತನೆಂದೆನೆಸಿ. ಗೋವಿದಾಂಪತಿ ಗಾಯನ ಪ್ರಿಯ ಸಾವಯವ ಸಹಸ್ರನಾಮ ಪರಾವರೇಶ ಪವಿತ್ರ ಕರ್ಮ ವಿಪಶ್ಚಿತನು ಸಾಮ. ಮಾಧವನ ಪೂಜ್ಯಾದವಾಗಿ ನಿಷೇಧ ಕರ್ಮವ ಮಾಡಿಧನ ಸಂಪಾದಿಸಲು ಸತ್ಪುಣ್ಯ ಕರ್ಮಗಳೆನೆಸಿಕೊಳ್ಳುತ್ತಿಹವು. ಸ್ವೋಧರಂಬರನಾರ್ಧನಿಚ್ಛದಿ ಸಾಧು ಕರ್ಮವ ಮಾಡಿದರು ಸರಿ ಐದುವನು ದೇಹಾಂತರವ ಸಂದೇಹವಿನಿತಿಲ್ಲ. ಅಪಗತಾಶ್ರಯ ಎಲ್ಲರೊಳಗಿದ್ದುಪಮನೆನುಪಾನುಪಮ ರೂಪನು ಸಫರಕೇತನ ಜನಕ ಮೋಹಿಪ ಮೋಹಕನ ತೆರದಿ. ತಪನ ಕೋಟಿ ಸಮಪ್ರಭಾಸಿತ ವಪುವೆನಿಪ ಕೃಷ್ಣಾದಿ ರೂಪಗ ವಿಪಗಳಂ ತುಂಡುನಪ ಸರ್ವತ್ರದಲ್ಲಿ ನೆಲೆಸಿದ್ದು. ಅಡವಿಯೊಳು ಬಿತ್ತದಲೆ ಬೆಳದಿಹ ಗಿಡದ ಮೂಲಿಕೆ ಸಕಲ ಜೀವರ ಒಡಲೊಳಿಪ್ಪಾಮಯವ ಪರಿಹರಗೈಸುವಂದದಲ್ಲಿ. ಜಡಜ ಸಂಭವ ಜನಕ ತ್ರಿಜಗದ್ವೆಡೆಯ ಸಂತೈಸೆನಲು ಅವರಿದ್ದೆಡೆಗೆ ಬಂದೊದಗುವನು ಭಕ್ತರ ಬಿಡೆಯ ಮೀರದಲೇ.
ಶ್ರೀನಿಕೇತನ ತನ್ನವರ ದೇಹಾನುಬಂಧಿಗಳಂತೆ ಅವ್ಯವಧಾನದಲ್ಲಿ ನೆಲಸಿಪ್ಪ ಸರ್ವದ ಸಕಲ ಕಾಮದನು. ಏನು ಕೊಟ್ಟದು ಬುಂಜಿಸುತ ಮಧ್ಯಾಹ್ನೆ ಎಂದದಿ ಸಂಚರಿಸು, ಮತ್ತೇನು ಬೇಡದೆ ಭಜಿಸುತ್ತಿರು ಅವನಂಗ್ರಿ ಕಮಲಗಳ. ಬೇಡದಲೆ ಕೊಡುತ್ತಿಪ್ಪ ಸುರರಿಗೆ, ಬೇಡಿದರೆ ಕೊಡಿತಿಹನು ನರರಿಗೆ. ಬೇಡಿ ಬಲಲುವ ದೈತ್ಯರಿಗೆ ಕೊಡನೊಮ್ಮೆ ಪುರುಷಾರ್ಥ. ಮೂಢರನು ದಿನ ಧರ್ಮ ಕರ್ಮವ ಮಾಡಿದರು ಸರಿ, ಅಹಿಕ ಫಲಗಳ ನೀಡಿ ಉನ್ಮತ್ತರನು ಮಾಡಿ ಮಹಾನಿರಯವೈವ. ತರಣಿ ಸರ್ವತ್ರದಲ್ಲಿ ಕಿರಣವ ಹರಹಿ ತತ್ತದ್ವಸ್ತುಗಳನನು ಸರಸಿ ಅದರದ್ದರಂತೆ ಛಾಯವ ಕಂಗೊಳಿಪ ತೆರದಿ. ಅರಿದ ರಾಜ ನೇಜ ಜಗದೊಳಗಿರುವ ಛಾಯಾ ತಪನೆನೆಸಿ ಸಂಕರುಷನಾಹ್ವಯ ಅವರವರ ಯೋಗ್ಯತೆಗಳಂತಿಪ್ಪ. ಈ ವಿಧದಿ ಸರ್ವತ್ರ ಲಕುಮಿ ಭೂವನಿತೆಯರ ಕೂಡಿ ತನ್ನ ಕಲಾ ವಿಶೇಷಗಳೆಲ್ಲ ಕಡೆಯಲ್ಲಿ ತುಂಬಿ ಸೇವ್ಯತಮಾಂ. ಸೇವಕನು ತಾನೆನಿಸಿ ಮಾಯಾ ದೇವಿ ರಮಣ ಪ್ರವಿಷ್ಟ ರೂಪಗ ಸೇವೆ ಮಾಲ್ಪ ಶರಣ್ಯ ಶಾಶ್ವತ ಕರುಣಿ ಕಮಲಾಕ್ಷ. ಪ್ರಣವಕಾರಣ ಕಾರ್ಯ ಪ್ರತಿಪಾದ್ಯನು ಪರಾತ್ಪರ ಚೇತನಾ ಚೇತನ ವಿಲಕ್ಷಣ ನಂತ ಸತ್ಕಲ್ಯಾಣ ಗುಣಪೂರ್ಣ. ಅನುಪಮನುಪಾಸಿತ ಗುಣೋಧದಿ ಅನಗ ಅಜಿತಾನಂತ ನಿಷ್ಕಿಂಚನ ಜನಪ್ರಿಯ ನಿರ್ವಿಕಾರ ನಿರಾಶ್ರಯ ವ್ಯಕ್ತ. ಗೋಪಬಿಯ ಭವಾಂಧಕಾರಗೆ ದೀಪ ಒದದಗೆ ಸಕಲ ಸುಖಸದ ನೋಪರಿಗ್ರಹವೆನಿಸುತ್ತಿಪ್ಪುದು ಹರಿಕಥಾಮೃತವು. ಗೋಪತಿ ಜಗನ್ನಾಥ ವಿಠ್ಠಲ ಸಮೀಪದಲ್ಲಿ ನೆಲೆಸಿದ್ದು ಭಕ್ತರ ನಾಪವರ್ಗರ ಮಾಡುವನು ಮಹಾ ದುಃಖ ಭವದಿಂದ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಲುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಬಿಂಬ ಪ್ರತಿಬಿಂಬ ಸಂಧಿ ಸಮಾಪ್ತಂ.